ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿ ಬರುವಂತಹ ಪಾಠ 4 ಥೌಸಂಡ್ಸ್ ಅರೌಂಡ್ ಅಸ್. ಇವತ್ತಿನ ಈ ಒಂದು ಪಾಠದ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಪಾಠ 1, 2, 3 ಇವುಗಳ ಸಂಪೂರ್ಣ ವಿವರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಈ ಒಂದು ಲೆಕ್ಕಗಳನ್ನು ಅರ್ಥೈಸಿಕೊಳ್ಳಿ. ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು ಅನ್ನುವಂಥ ಪಾಠ. ಈ ಒಂದು ಪಾಠದಲ್ಲಿ ಏನೇನು ವಿವರಣೆ ಇದೆ, ಲೆಕ್ಕಗಳು ಏನೇನು ಬಂದಿವೆ ಅನ್ನೋದನ್ನು ತಿಳಿಯುತ್ತಾ ಹೋಗೋಣ. ಸರಿನಾ? ನೋಡಿ, ಮೊದಲನೆಯದಾಗಿ ಜಸ್ಪ್ರೀತ್ ಆ್ಯಂಡ್ ಗುಲ್ನಾಜ್. Jasprit and Gulnaz are organizing a community lunch in their neighborhood Gurudwara. They expect around 1,000 people to be fed on that day. 55 people volunteer to serve during this event. Jasprit and Gulnaz receive many donations. ನೋಡಿ, ಜಸ್ಪ್ರೀತ್ ಮತ್ತು ಗುಲ್ನಾಜ್ ತಮ್ಮ ನೆರೆಯ ಒಂದು ಗುರುದ್ವಾರದಲ್ಲಿ ಲಂಗರ್ ಸಮುದಾಯ ಒಂದು ಭೋಜನವನ್ನು ಆಯೋಜಿಸಿದ್ದಾರೆ. ಅವರು ಆ ದಿನ ಸುಮಾರು 1,000 ಜನ ಊಟ ಮಾಡಬಹುದು ಅಲ್ಲಿ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದರು. ಹೌದಾ? ಆಗ ಈ ಸಮಾರಂಭದಲ್ಲಿ ಕಾರ್ಯನಿರ್ವಹಿಸಲು 55 ಜನ ಸ್ವಯಂ ಸೇವಕರು ತಾವಾಗಿಯೇ ಕೆಲಸ ಮಾಡಲಿಕ್ಕೆ, ಅಲ್ಲಿ ಊಟವನ್ನು ಬಡಿಸಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬರ್ತಾರೆ. ಜಸ್ಪ್ರೀತ್ ಮತ್ತು ಗುಲ್ನಾಜ್ ಏನು ಮಾಡ್ತಾರೆ, ಸಾಕಷ್ಟು ದಾನಗಳನ್ನು ಇಲ್ಲಿ ಸ್ವೀಕರಿಸಿರ್ತಾರೆ. ನೋಡಿ, ದ ಡೊನೇಷನ್ಸ್ ಆರ್ ಶೋನ್ ಇನ್ ದ ಟೇಬಲ್ ಬಿಲೋ. ರೈಟ್ ದ ನಂಬರ್ ಇನ್ ಈಚ್ ಕೇಸ್. ನೋಡಿ, ದಾನಗಳನ್ನು ಮುಂದಿನ ಒಂದು ಕೋಷ್ಟಕದಲ್ಲಿ ತೋರಿಸಿದೆ. ಪ್ರತಿ ಸಂದರ್ಭದಲ್ಲೂ ಸಂಖ್ಯೆಯನ್ನು ಬರೆಯಿರಿ. ನೋಡಿ, ಇಲ್ಲಿ ಒಂದು ಚಿತ್ರಗಳನ್ನು ಏನೇನು ದಾನವಾಗಿ ತೆಗೆದುಕೊಂಡಿದ್ದಾರೆ ಚಿತ್ರ ಕೊಡಲಾಗಿದೆ. ಅವುಗಳ ಎಷ್ಟೆಷ್ಟು ದಾನವನ್ನಾಗಿ ಪಡೆದಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಅವುಗಳನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬರೀತಾ ಹೋಗಬೇಕು ಸಂಖ್ಯೆಯನ್ನು. ನೋಡೋಣ. ಮೊದಲನೆಯದಾಗಿ ಇಲ್ಲಿ ರೈಸ್, ಅಕ್ಕಿಯನ್ನು ಕೊಡಲಾಗಿದೆ. ಅಕ್ಕಿ ಎಷ್ಟಿದೆ ನೋಡೋಣ. ಮೊದಲನೆಯದಾಗಿ ಇಲ್ಲಿ 10ರ ಇದು ಒಂದು ಸ್ಟ್ರಿಪ್, 10ರದು 10 10 10 3 ಹೌದಾ? ಇದು 30 ಆಯಿತು. ನೋಡಿ, ಇದು 10ರದು ಒಂದು ಕಟ್ಟು, 2 3, ಇನ್ನು ಒಂದೊಂದು ಸಪ್ರೇಟ್ ಆಗಿದೆ. 1 2 3 4 5 6 7 8 9, 30 + 9 ಎಷ್ಟಾಯಿತು ನೋಡಿ. ಇದು 30, ಇದು +9 ಎರಡು ಸೇರಿದರೆ 39. ಹೌದಾ? ಇದು 39 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲೇನಿದೆ ನೋಡಿ, ಈ ಒಂದು ಚೀಲದಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ನೋಡಿ, ಇದು ಗೋಧಿ ಹಿಟ್ಟಿನ ಚೀಲಗಳು. ಏನಿದೆ ಇದರಲ್ಲಿ? ಗೋಧಿ ಹಿಟ್ಟಿದೆ. ಹೌದಾ? 4 ones + 7 tens. 4 ones ಅಂದರೆ ಇದು 4. ಹೌದಾ? ನೆಕ್ಸ್ಟ್ 7 tens ಅಂದರೆ 7 10ಗಳು 70. ಎಷ್ಟಾಯಿತು? 70 + 4 74. ನೆಕ್ಸ್ಟ್ ಇದು ದಾಲ್, ಬೇಳೆಯ ಕಟ್ಟುಗಳು. ನೋಡಿ, ಇಲ್ಲಿ ಒಂದು ಕಟ್ಟಿನಲ್ಲಿ 10 ಎಷ್ಟಿದೆ? 10 ಇದೆ. 10 10ರ ಕಟ್ಟುಗಳು 1 1 2 3 4 5 6 7 8 9 10. 5ರ ನೋಡಿ, ಇಲ್ಲಿ 10ರ ಒಂದೊಂದು ಕಟ್ಟು ಎಷ್ಟಿದೆ? 10 ಇದೆ. ಅಂದರೆ ಇದು 100 ಆಯಿತು. ಅರ್ಥ ಆಯ್ತಲ್ವಾ? ನೋಡಿ, 10ರ ಕಟ್ಟುಗಳು ಎಷ್ಟಿದೆ? 10. ಇದು 100 ಆಯಿತು. ಇನ್ನು ಉಳಿದಂತೆ 1 2 3 ಇವು ಎಕ್ಸ್ಟ್ರಾ ಎಷ್ಟಿದೆ? 3 ಇದೆ. ನೋಡಿ, ಇಲ್ಲಿ 100, ಇದು 3, 103 ಎಷ್ಟಾಯಿತು? 103. ಇನ್ನು ನೆಕ್ಸ್ಟ್ ಡೊನೇಷನ್ಸ್, ದಾನಗಳು. ಇಲ್ಲಿ ಕುಂಬಳಕಾಯಿ ಇದೆ. ಹೌದಾ? ಕುಂಬಳಕಾಯಿಗಳನ್ನು ಎಷ್ಟು ಕೊಟ್ಟಿದ್ದಾರೆ? 100ರಲ್ಲಿ -7 ಅಂದರೆ ಎಷ್ಟಾಯಿತು? 100ರಲ್ಲಿ 7ನ್ನು ಕಳೆಯಬೇಕು.
ಎಷ್ಟಾಯಿತು? 93. ಹೌದಾ? 93. ಇನ್ನು ನೆಕ್ಸ್ಟ್ ತಟ್ಟೆಗಳು, ಊಟಕ್ಕೆ ಬೇಕಾಗಿರ್ತಕ್ಕಂಥ ಪ್ಲೇಟ್ಸ್ ಎಷ್ಟಿದೆ ನೋಡಿ. ಇಲ್ಲೇನು ಮಾಡಿದ್ದಾರೆ, ಇದು 100ರ ಒಂದು ಬಾಕ್ಸ್. ಹೌದಾ? 100, 200 ನೋಡಿ, 100, 100, 100, 100 ಎಷ್ಟಾಯಿತು? 400 ಆಯಿತು. ಹೌದಾ? ಇನ್ನು ಒಂದೊಂದು, ಇದು ಒಂದರಲ್ಲಿ ಒಂದು ಸ್ಟ್ರಿಪ್ಪಲ್ಲಿ 10 ಇದೆ. 10, 20, 30, 40, 50, 60, 70, 80 ಎಷ್ಟಿದೆ ಇದು? 80. ಹೌದಾ? ಇನ್ನು ಬಿಡಿ 1, 2 ಎಷ್ಟಿದೆ? 2 ಇದೆ ನೋಡಿ. 1, 2, 100, 200, 300, 400 ಇವು 400, ಇದು 80. 480 ಪ್ಲಸ್ ಬಿಡಿ ಸ್ಥಾನ 2, 482 ತಟ್ಟೆಗಳನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ನೋಡಿ, ಈ ರೀತಿಯಾಗಿ ಇವುಗಳನ್ನು ಕೌಂಟ್ ಮಾಡಬೇಕು. ನೆಕ್ಸ್ಟ್ ನೋಟ್ ಟು ದ ಟೀಚರ್, ನೋಟ್ ಫಾರ್ ದ ಟೀಚರ್ ಇದೆ. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ದಾನವನ್ನಾಗಿ ಕೊಟ್ಟಿರ್ತಕ್ಕಂಥ ವಸ್ತುಗಳಿವೆ. ಇದು ಬಕೆಟ್. ಹೌದಾ? ಇದರಲ್ಲಿ 10ರ ಒಂದು ಕಟ್ಟಿದೆ. 10ರ ಕಟ್ಟು ಎಷ್ಟಿದೆ? 2. 10, 10 20 ಆಯಿತು. ಇದು 1, 2, 3, 4, 5 ಇದು 5. 20 ಪ್ಲಸ್ 5 25. ನೆಕ್ಸ್ಟ್ ಎಣ್ಣೆ, ಆಯಿಲ್ ಎಷ್ಟಿದೆ? 12, 12. ಹೌದಾ? 12 ನೋಡಿ. ಸಾಲ್ಟ್, ಉಪ್ಪು 10, 20, 30, 40, 50 ಎಷ್ಟು? 50. ಇನ್ನು ಶುಗರ್, ಸಕ್ಕರೆ. ಸಕ್ಕರೆ ಎಷ್ಟಿದೆ? 60ರಿಂದ 70 ಮಧ್ಯದಲ್ಲಿ ಕ್ವೆಶನ್ ಮಾರ್ಕ್ ಇದೆ. ಅಂದರೆ 60 ಮತ್ತು 70ರ ಮಧ್ಯಭಾಗದಲ್ಲಿ ಬರುವಂಥ ಸಂಖ್ಯೆ ಹೇಳಿ ನೋಡೋಣ. ಅಂದರೆ 2ರ ಮಧ್ಯದಲ್ಲಿ ಕರೆಕ್ಟಾಗಿ ಬರುವುದು 65. ಎಷ್ಟು? 65 ನೋಡಿ. ಇನ್ನು ಗ್ಲಾಸಸ್ 10 more than 312 12 ಅಂದರೆ 312ಕ್ಕಿಂತ 10 ಹೆಚ್ಚು. 312 ಫಸ್ಟು 312 ಬರ್ಕೋಬೇಕು. ಹೌದಾ? ಅದಕ್ಕೆ 10 ಹೆಚ್ಚು ಅಂದರೆ ಪ್ಲಸ್ 10ಅನ್ನು ಸೇರಿಸಬೇಕು. ಎಷ್ಟಾಯಿತು? 322. ಅರ್ಥ ಆಯ್ತಲ್ವಾ? 312 ಅದಕ್ಕಿಂತ 10 ಹೆಚ್ಚು ಅಂದರೆ 322. ಈ ರೀತಿಯಾಗಿ ಇವುಗಳನ್ನು ಸೇರಿಸಿ ಬರಿಬೇಕು. ಈಗ ನೆಕ್ಸ್ಟ್ ನೋಡಿ, Jasprit and Gulnaz record the number of people who come for the community lunch at different times. ಜಸ್ಮಿತ್ ಮತ್ತು ಗುಲ್ನಾಜ್ ಏನು ಮಾಡ್ತಾರೆ? ಸಮುದಾಯ ಭೋಜನಕ್ಕೆ ವಿವಿಧ ಸಮಯದಲ್ಲಿ ಬಂದ ಜನರ ಸಂಖ್ಯೆಯನ್ನು ದಾಖಲಿಸ್ತಾ ಹೋಗ್ತಾರೆ. ರೈಟ್ ದ ಟೈಮ್ ಆ್ಯಂಡ್ ಡ್ರಾ ದ ನಂಬರ್ ಆಫ್ ಪೀಪಲ್ ಹೂ ಹ್ಯಾಡ್ ಫುಡ್ at different time slots using HTO blocks as shown below. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಮಯದ ಗಡಿಯಾರದಲ್ಲಿರ್ತಕ್ಕಂಥ ಸಮಯವನ್ನು ಗುರುತಿಸಿ ಅದರ ಕೆಳಗಿನ ಬಾಕ್ಸ್ಗಳಲ್ಲಿ ಸಮಯವನ್ನು ಬರಿಬೇಕು. ಹಾಗೆಯೇ ಆ ಸಮಯದಲ್ಲಿ ಇಲ್ಲಿಂದ ಇಲ್ಲಿಯವರೆಗೆ ಉಂಡಿರ್ತಕ್ಕಂಥ ಊಟ ಮಾಡಿರ್ತಕ್ಕಂಥ ಜನರ ಒಂದು ಸಂಖ್ಯೆ ಇಲ್ಲಿದೆ. ಅದನ್ನು ಏನು ಮಾಡಬೇಕಪ್ಪ? ಚಿತ್ರ ಸಮೇತ ಇಲ್ಲಿ ತೋರಿಸ್ಬೇಕು. ಸರಿನಾ? ಈಗ ಮೊದಲನೆಯ ಒಂದು ಗಡಿಯಾರವನ್ನು ನೋಡೋಣ. ನೋಡಿ, ಈ ಗಡಿಯಾರದಲ್ಲಿ ಆಗಿರ್ತಕ್ಕಂಥ ಸಮಯ 12 ಗಂಟೆ. ನೋಡಿ, ಇಲ್ಲಿ 12:30 ಕಾಣಿಸ್ತಾ ಇದೆಯಾ? ನೋಡಿ ನೋಡಿ, ಮೊದಲನೆಯ ಗಡಿಯಾರದಲ್ಲಿ 12 ಗಂಟೆ. ಎಷ್ಟು ಗಂಟೆ ಆಗಿದೆ? 12 ಗಂಟೆ. ಎರಡನೆಯ ಗಡಿಯಾರದಲ್ಲಿ 12 ಗಂಟೆ 30 ನಿಮಿಷ. ಹೌದಾ? ಇಲ್ಲಿ 52 ಜನ ಏನು ಮಾಡಿದ್ದಾರೆ? ಈ ಸಮಯದಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ಚಿತ್ರ ಸಹಿತ ತೋರಿಸ್ಬೇಕಂದ್ರೆ ನೋಡಿ, ಹೀಗೆ 10ರ ಒಂದು ಕಟ್ಟು ಈ ಥರ ಮಾಡಬೇಕು. ನೋಡಿ, ಹೌದಾ? ಇಲ್ಲಿ 10ರ ಒಂದು ಗುಂಪುಗಳು 5 ಆದವು. ಇನ್ನು ಇದರಲ್ಲಿ ಏನು ಮಾಡಬೇಕಪ್ಪ? 1, 2, 3 ಈ ರೀತಿಯಾಗಿ 10ರ ಒಂದು ಭಾಗವನ್ನಾಗಿ ಮಾಡಬೇಕು. ಸರಿನಾ? ಈ ರೀತಿಯಾಗಿ 50 ಸಂಖ್ಯೆಯನ್ನು ತೋರಿಸ್ಬೇಕು. ನಂತರದಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ 2ಅನ್ನು 2 ಭಾಗಗಳಾಗಿ ಹೀಗೆ 2 ಒಂದು ಬಿಡಿಗಳನ್ನು ತೋರಿಸ್ಬೇಕು. 52 ಆಯ್ತಲ್ವಾ? ಇನ್ನು
ಎರಡನೆಯ ಒಂದು ಗಡಿಯಾರದಲ್ಲಿರ್ತಕ್ಕಂತಹ ಸಮಯವನ್ನು ನೋಡಿ. ಮೊದಲನೆಯ ಒಂದು ಗಡಿಯಾರದಲ್ಲಿ 12 ಗಂಟೆ 30 ನಿಮಿಷ, ಸರಿನಾ? ನೆಕ್ಸ್ಟ್ ಈ ಗಡಿಯಾರದಲ್ಲಿ 1 ಗಂಟೆ ಆಗಿದೆ ಸರಿಯಾಗಿ, ಹೌದಲ್ವಾ? ಈಗ ಇದನ್ನು ಅವರೇನು ಮಾಡಿದ್ದಾರೆ, ಈ ಸಮಯದಲ್ಲಿ 145 ಜನ ಏನು ಮಾಡಿದ್ದಾರೆ, ಊಟವನ್ನು ಮಾಡಿದ್ದಾರೆ. ಇಲ್ಲಿ ಅವರೇನು ಮಾಡಿದ್ದಾರೆ, 101 ಕಟ್ಟು, ಹೌದಾ? ಅದರಲ್ಲಿ 101 ಕಟ್ಟು ಆದಮೇಲೆ 40ರದು 10 10 10 10 ಅಂದರೆ 4, 140 ಪ್ಲಸ್ 5, 1 2 3 4 5 ಈ ರೀತಿಯಾಗಿ ಚಿತ್ರವನ್ನು ತೋರಿಸಲಾಗಿದೆ. ಇನ್ನು ಮೂರನೆಯ ಒಂದು ಚಿತ್ರದಲ್ಲಿ ಗಡಿಯಾರದಲ್ಲಿ ಆಗಿರ್ತಕ್ಕಂತಹ ಸಮಯ 1 ಗಂಟೆ. ನೆಕ್ಸ್ಟ್ ಎರಡನೆಯ ಚಿತ್ರದಲ್ಲಿ ಅಂದರೆ ಗಡಿಯಾರದಲ್ಲಿ ಆಗಿರ್ತಕ್ಕಂತಹ ಸಮಯ 1 ಗಂಟೆ 30 ನಿಮಿಷ. ಎಷ್ಟು? 30 ನಿಮಿಷ. 1 ಗಂಟೆ 30 ನಿಮಿಷ ಆಗಿದೆ, ಹೌದಾ? ಇನ್ನು ಈ ಒಂದು ಇದರ ಈ ಸಮಯದಲ್ಲಿ 325 ಜನ ಭೋಜನವನ್ನು ಸ್ವೀಕರಿಸಿದ್ದಾರೆ. 325 ನೋಡಿ, 100ರ ಕಟ್ಟು ಬಂದಾಗ ಹೀಗೆ ಒಂದು ಬಾಕ್ಸನ್ನು ಏನು ಮಾಡಬೇಕು, 100ರ ಒಂದು ಕಟ್ಟನ್ನು ರಚನೆ ಮಾಡಬೇಕು ನೋಡಿ. 1 2 3 300, ಹೌದಾ? ಮೇಲೆ 25 ಅಂದರೆ 20, 10ರ ಒಂದು ಕಟ್ಟನ್ನು ನಾವು ಈ ರೀತಿಯಾಗಿ ಹಾಕಬೇಕು. ಆಮೇಲೆ 5, 1 2 3 4 5, ಸರಿನಾ? ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಈ ರೀತಿಯಾಗಿ ನಾವೇನು ಮಾಡಬೇಕು, 100 ಹೀಗೆ 100ರ ಒಂದು ಸಂಖ್ಯೆಯನ್ನು ತೋರಿಸ್ತಾ ಹೋಗಬೇಕು. ಇಲ್ಲಿ 100 ನೋಡಿ, 100 100 300, ಹೌದಾ? ಇಲ್ಲಿ 10 10 20, 320 ಪ್ಲಸ್ ಇದು 1 1 1 1 5, 325 ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ಚಿತ್ರವನ್ನು ಹಾಕಬೇಕು. ಇನ್ನು ನೆಕ್ಸ್ಟ್ ಚಿತ್ರದಲ್ಲಿ ಗಡಿಯಾರದಲ್ಲಿ ಆಗಿರ್ತಕ್ಕಂತಹ ಸಮಯ 1 ಗಂಟೆ 30 ನಿಮಿಷ 2 ಗಂಟೆ. ಈ ಒಂದು ಸಮಯದಲ್ಲಿ 508 ಜನ ಏನು ಮಾಡಿದ್ದಾರೆ, ಭೋಜನವನ್ನು ಸ್ವೀಕರಿಸಿದ್ದಾರೆ. ಇದರ ಒಂದು ಚಿತ್ರವನ್ನು ಈಗ ಹಾಕೋಣ. 500 ನೋಡಿ, 1 2 3 4 5, ಆಮೇಲೆ 8 ನೋಡಿ, 1 2 3 4 5 6 7 8, 10ರ ಸ್ಥಾನದಲ್ಲಿ 0 ಇದೆ. ಅದಕ್ಕೋಸ್ಕರ ನಾವೇನು ಮಾಡಲಿಲ್ಲಪ್ಪ ಅಂದ್ರೆ ಈ ಥರ 10ರ ಒಂದು ಕಟ್ಟನ್ನು ಹಾಕಲಿಲ್ಲ. ಬರೀ 100 ಮತ್ತು ಬಿಡಿ ಸ್ಥಾನಗಳ ಒಂದು ಸಂಖ್ಯೆಯನ್ನು ಮಾತ್ರ ಇಲ್ಲಿ ಹಾಕಲಾಗಿದೆ ನೋಡಿ. 100 100 100 100 100, 1 2 3 4 5, 500 ಪ್ಲಸ್ ಇದು 8, 1 2 3 4 5 6 7 8 ಒಟ್ಟು 8. ಹೀಗೆ 508 ಒಂದು ಚಿತ್ರವನ್ನು ನಾವಿಲ್ಲಿ ಈ ಸಂಖ್ಯೆಯ ಜನರನ್ನು ಇಲ್ಲಿ ನಾವು ಚಿತ್ರದ ಮೂಲಕ ತೋರಿಸಲಾಗುತ್ತದೆ. ಇದನ್ನು ಈ ರೀತಿಯಾಗಿ ನೀವು ಲೈನನ್ನು ಹಾಕ್ಕೊಂಡು 100ರ ಒಂದು ಕಟ್ಟನ್ನು ಮಾಡಬೇಕು. ಅರ್ಥ ಆಯ್ತಲ್ವಾ? ಸಮಯವನ್ನು ಮತ್ತು ಜನರನ್ನು ಹಾಗೆ ಚಿತ್ರಗಳ ಮೂಲಕ ತೋರಿಸಲಾಗಿದೆ. ನೆಕ್ಸ್ಟ್, ದ ಟೈಮ್ ಸ್ಲಾಟ್ ವೆನ್ ದ ಮೋಸ್ಟ್ ನಂಬರ್ ಆಫ್ ಪೀಪಲ್ ಕೇಮ್ ಫಾರ್ ಲಂಚ್ ಈಸ್. ಭೋಜನಕ್ಕೆ ಅತಿ ಹೆಚ್ಚು ಜನರು ಯಾವ ಸಮಯದಲ್ಲಿ ಬಂದಿದ್ದಾರೆ ನೋಡಿ. ಇಲ್ಲಿ ಅತಿ ಹೆಚ್ಚು ಜನರು ಯಾವ ಸಮಯದಲ್ಲಿದ್ದಾರೆ ನೋಡಿ. ಮಧ್ಯಾಹ್ನ 1:30ರಿಂದ 2 ಗಂಟೆ 508 ಜನ ಇದ್ದಾರೆ, ಹೌದಾ? 508 ಜನ ಯಾವ ಸಮಯದಲ್ಲಿದ್ದಾರೆ ಆ ಸಮಯವನ್ನು ಇಲ್ಲಿ ಬರಿತಾ ಹೋಗಬೇಕು. 1:30ರಿಂದ 2 ಗಂಟೆಯವರೆಗೆ ಸಮಯದಲ್ಲಿ 508 ಜನ ಅತಿ ಹೆಚ್ಚು ಜನ ಬಂದಿರತಕ್ಕಂಥ ಸಮಯ. ಇನ್ನು ದ ಟೈಮ್ ಸ್ಲಾಟ್ ವ್ಯಾನ್ ದ ಲೀಸ್ಟ್ ನಂಬರ್ ಆಫ್ ಪೀಪಲ್ ಕೇಮ್ ಫಾರ್ ಲಂಚ್ ಈಸ್. ಭೋಜನಕ್ಕೆ ಅತಿ ಕಡಿಮೆ ಜನರು ಬಂದ ಸಮಯ ನೋಡಿ. ಅತಿ ಕಡಿಮೆ ಜನ ಎಲ್ಲಿದ್ದಾರೆ ಇಲ್ಲಿ ನೋಡಿ, ಇಲ್ಲಿದ್ದಾರೆ. 12ರಿಂದ 12:30 52 ಜನ ಬಂದಿದ್ದಾರೆ. ಎಷ್ಟು? 12ರಿಂದ 12:30 ಈ ಸಮಯದಲ್ಲಿ ಏನಿದ್ದಾರೆ
ಜನ ತುಂಬ ಕಡಿಮೆ ಜನ ಬಂದಿರತಕ್ಕಂಥ ಸಮಯ. ನೆಕ್ಸ್ಟ್ ಲೆಟ್ ಅಸ್ ಡು, ನಾವು ಮಾಡೋಣ. ಫಸ್ಟ್ ಒನ್, ಅದರಲ್ಲಿ ಎ, ಮೇಕ್ 3 ಡಿಜಿಟ್ ನಂಬರ್ಸ್ ಯೂಸಿಂಗ್ ದ ಡಿಜಿಟ್ಸ್ 3 and 7. Write the numbers in the boxes given below. Circle the smallest and cross out the largest. ನೋಡಿ, ಅಂಕಿ 3 ಮತ್ತು 7 ಉಪಯೋಗಿಸಿಕೊಂಡು 3 ಅಂಕಿಯ ಸಂಖ್ಯೆಗಳನ್ನು ಈ ಮುಂದೆ ಕೊಟ್ಟಿರ್ತಕ್ಕಂತಹ ಬಾಕ್ಸ್ಗಳಲ್ಲಿ ಬರೀಬೇಕು. ಅಷ್ಟೇ ಅಲ್ಲದೆ ಈ 2 ಸಂಖ್ಯೆಗಳನ್ನು ಬಳಸ್ಕೊಂಡು ನೀವು ಬರೀರಿ. ಅದರಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು, ಸರ್ಕಲ್ ಹಾಕಬೇಕು. ಆಮೇಲೆ ಅತಿ ದೊಡ್ಡ ಸಂಖ್ಯೆಗೆ ಇಂಟು ಒಂದು ಗೆರೆಯನ್ನು ಎಳೆಯಬೇಕು ಅಂತ ಹೇಳ್ತಾರೆ. ಹೌದಾ? ಈಗ 3 ಮತ್ತು 7 ಬಳಸಿ ಸಂಖ್ಯೆಗಳನ್ನು ಬರೆಯುತ್ತಾ ಹೋಗೋಣ. 3 ಮತ್ತು 7 ಬಳಸಿಕೊಂಡು ಸಂಖ್ಯೆಯನ್ನು ಹೇಗೆ ಮಾಡೋದು ನೋಡಿ. 3 3 3 ಅಂದರೆ 333. ಅದೇ ತೆರನಾಗಿ 777. ನೆಕ್ಸ್ಟ್ ಮತ್ತು ಅದೇ ಒಂದು ಸಂಖ್ಯೆಯನ್ನು ಬಳಸಿಕೊಂಡು 7 ಮತ್ತು 3 337. ಆಮೇಲೆ 373, 733. ಈಗ ಅದನ್ನೇ ರಿಪೀಟ್ ತೊಗೊಳ್ಳೋಣ. 773, ನೆಕ್ಸ್ಟ್ 737, 377. ಈ ರೀತಿಯಾಗಿ ಸಂಖ್ಯೆಗಳನ್ನು 3 ಮತ್ತು 7 ಬಳಸಿಕೊಂಡು ಸಂಖ್ಯೆಯನ್ನು ಬರೆದಿದ್ದೇವೆ. ಈಗ ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ? 333. ಇದಕ್ಕೆ ವೃತ್ತವನ್ನು ಹಾಕ್ರಿ ಅಂತ ಹೇಳ್ತಾರೆ. ಸರ್ಕಲ್ ಹಾಕಿದ್ದೇವೆ. ಹೌದಾ? ಇನ್ನು ಅತಿ ದೊಡ್ಡ ಸಂಖ್ಯೆ ಯಾವುದು? ಇದು 777. ಹೌದಾ? ಅದಕ್ಕೆ ಇಂಟು ಮಾರ್ಕನ್ನು ಹಾಕ್ರಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಂಟು ಮಾರ್ಕನ್ನು ಹಾಕಿದರೆ ಈ ಒಂದು ಎ ಪ್ರಶ್ನೆಗೆ ಸಿಕ್ಕಿರ್ತಕ್ಕಂಥ ಉತ್ತರವನ್ನು ಈಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಬಿ. ಬಿ ಏನಿದೆ ನೋಡಿ. ಮೇಕ್ 6 3-digit numbers using the digits 3, 5, 0, 8 such that all numbers are less than 550. You can repeat the digits. 3, 5, 0, 8 ಈ ಅಂಕಿಗಳನ್ನ ಉಪಯೋಗಿಸಿಕೊಂಡು ಇಲ್ಲಿ ಏನು ಮಾಡಬೇಕಪ್ಪ? 3 ಅಂಕಿಯ 6 ಸಂಖ್ಯೆಗಳನ್ನು ಮಾಡಬೇಕು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ಆ ಎಲ್ಲ ಸಂಖ್ಯೆಗಳು 550 ದಾಟುವಂತಿಲ್ಲ. 550ಕ್ಕಿಂತ ಕಡಿಮೆ ಇರಬೇಕು. ಅಂಕಿಗಳನ್ನು ನೀವು ಪುನರಾವರ್ತಿಸಬಹುದು ಅಂತ ಹೇಳ್ತಾರೆ ಅವರು. ಹೌದಾ? ಈ 4 ಸಂಖ್ಯೆಗಳನ್ನ ಬಳಸಬೇಕು. 3, 5, 0, 8 ಇವುಗಳನ್ನ ಬಳಸಿ ಇಲ್ಲಿ ಸಂಖ್ಯೆಗಳನ್ನು ಬರಿತಾ ಹೋಗೋಣ. ಮೊದಲನೇದಾಗಿ 350 ನೋಡಿ, 350. ಆಮೇಲೆ 358, 385, 508. 550ಕ್ಕಿಂತ ಕಡಿಮೆ ಅಂದಿದ್ದಾರೆ. 508, ಹಾಗೆ 530, 503. ನೋಡಿ, ಇಲ್ಲೇ ಒಂದೇ ಸ್ಥಾನವನ್ನು ಬದಲಿ ಮಾಡಿ 503 ಕೂಡ ಮಾಡಬಹುದು. ಈ ರೀತಿಯ ಸಂಖ್ಯೆಗಳನ್ನು ನಾನು ಬರೆದಿದ್ದೇನೆ. ನೆಕ್ಸ್ಟ್ ಸಿ. ಮಾರ್ಕ್ ದ ನಂಬರ್ಸ್ ಯು ಮೇಡ್ ಇನ್ 1B ಆನ್ ದ ನಂಬರ್ ಲೈನ್. 1Bಯಲ್ಲಿ ಮಾಡಿದ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. 1Bಯಲ್ಲಿ ನಾವು ಮಾಡಿರ್ತಕ್ಕಂಥ 1B ಅಂದರೆ ಮೀನ್ಸ್ ಇದೆ. ಬಿಯಲ್ಲಿ ಮಾಡಿರ್ತಕ್ಕಂಥ ಸಂಖ್ಯೆಗಳನ್ನು ಏನು ಮಾಡಬೇಕು? ಈ ಸಂಖ್ಯಾ ರೇಖೆಯಲ್ಲಿ ಗುರುತಿಸಿರಿ ಅಂತ ಹೇಳ್ತಾರೆ. ಈಗ ಮೊದಲನೇದಾಗಿ 350. 350 ಎಲ್ಲಿದೆ ನೋಡಿ, ಇಲ್ಲಿದೆ. ಇದು 350 ಮೊದಲನೇ ಸಂಖ್ಯೆ. 358 ನೋಡಿ, 358 ಇಲ್ಲಿ 358. ಎರಡನೇ ಸಂಖ್ಯೆ 358 ನೋಡಿ, 50ಗಿಂತ ನಿಯರ್ ಇರ್ತದೆ ಅಲ್ಲಿ. ಹೌದಾ? 358. ಮೂರನೇ ಸಂಖ್ಯೆ 385. ಈ ನೋಡಿ ಇಲ್ಲಿ 385. ಹೌದಾ? ಆಮೇಲೆ 508 ನೋಡಿ, 508. 500 ನೆಕ್ಸ್ಟ್ ಅದೇ ಬರ್ತದೆ. 508 ಈ ಒಂದು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ ಅಂತ ಹೇಳ್ತಾರೆ. ಆಮೇಲೆ 530 ನೋಡಿ, 50ಗಿಂತ ಸ್ವಲ್ಪ ಸಮೀಪ. 530. 503 ನೋಡಿ, 508 ಬರೆದಿದ್ದೀವಲ್ವ, ಅದಕ್ಕಿಂತಲೂ ಮುಂಚಿತವಾಗಿ ಬರುವಂಥ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? 500
3. ಈ ರೀತಿಯಾಗಿ ನೀವು ಈ ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನು ಗುರುತಿಸಿದ್ದೀವಿ. ಹೌದಾ? ಇನ್ನು ಎರಡನೆಯದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರೈಟ್ ನಂಬರ್ಸ್. ಖಾಲಿ ಸ್ಥಳಗಳನ್ನು ಸೂಕ್ತವಾಗಿರ್ತಕ್ಕಂಥ ಸಂಖ್ಯೆಗಳಿಂದ ತುಂಬ್ರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, 2 ಸಂಖ್ಯೆ ಕೊಟ್ಟಿದ್ದಾರೆ ಅವರು, 787, 788. ಅಂದರೆ ನೆಕ್ಸ್ಟ್ ಡಿಜಿಟ್ ಬರಿತಾ ಹೋಗಿದ್ದಾರೆ. 788, 789, 790, 791, 792, 793, 794, 795, 796, 97, 98, 799, 800, 801, 802, 803, 804, 805, 806. ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಖಾಲಿ ಸ್ಥಳವನ್ನು ನಾವೇನು ಮಾಡಿದ್ದೇವೆ, ಸಂಖ್ಯೆಗಳನ್ನು ಬರೆಯುತ್ತಾ ತುಂಬಲಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲೇನು ಮಾಡಿದ್ದಾರೆ, ಒಂದು ಟ್ರೈನ್ ಚಿತ್ರವನ್ನು ಕೊಟ್ಟಿದ್ದಾರೆ. ಟ್ರೈನ್ ಚಿತ್ರವನ್ನು ಕೊಟ್ಟು ಮೊದಲ ಭಾಗದಲ್ಲಿರ್ತಕ್ಕಂಥ ಎಲ್ಲ ಡಬ್ಬಿಗಳನ್ನು ಖಾಲಿ ಬಿಡಲಾಗಿದೆ. ಲಾಸ್ಟಲ್ಲಿ 2 ಡಬ್ಬಿಗಳಲ್ಲಿ ಸಂಖ್ಯೆಯನ್ನು ಬರೆದಿದ್ದಾರೆ. ಇದನ್ನು ನೀವು ಗಮನಿಸಿ ಏನು ಮಾಡಬೇಕಪ್ಪ ಅಂದರೆ, ಹಿಂಬದಿಯಲ್ಲಿ ಅಂದರೆ ಹಿಮ್ಮುಖವಾಗಿ ಸಂಖ್ಯೆಯನ್ನು ಬರಿತಾ ಬರಬೇಕು. 934 ಮೀನ್ಸ್ 934, 933. ನೆಕ್ಸ್ಟ್ 932, 932, 931. ಕಡಿಮೆ ಮಾಡ್ತಾ ಬರಬೇಕು. 930, 929, 928, 927, 926, 925. ಹೌದಾ? ಈ ರೀತಿಯಾಗಿ ಸಂಖ್ಯೆಗಳನ್ನು ಒಂದೊಂದು ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರಿತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಸಿ. ಇಲ್ಲಿ ಕೆಲವೊಂದಿಷ್ಟು ಕುಂಬಳಕಾಯಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮಧ್ಯಭಾಗದಲ್ಲಿ ಸಂಖ್ಯೆಯನ್ನು ಕೊಡಲಾಗಿದೆ. ನೋಡಿ, ಈ 2 ಸಂಖ್ಯೆಗಳ ಅಂತರವನ್ನು ಗಮನಿಸಿ ನಾವೇನು ಮಾಡಬೇಕು, ಉಳಿದಿರ್ತಕ್ಕಂಥ ಒಂದು ಕುಂಬಳಕಾಯಿಯ ಒಂದು ಭಾಗದಲ್ಲಿ ಸಂಖ್ಯೆಯನ್ನು ಬರಿತಾ ಹೋಗಬೇಕು. ನೋಡಿ, 679 ಇದೆ. ನೆಕ್ಸ್ಟ್ ಸಂಖ್ಯೆ 689, ಅಂದರೆ 10 ಸಂಖ್ಯೆಗಳ ಅಂತರ ಇಲ್ಲಿದೆ. ಹೌದಾ? ಈಗ ಏನು ಮಾಡಬೇಕಪ್ಪ ನಾವು ಅಂದರೆ, ಇದರ ಹಿಂದಿನ ಸಂಖ್ಯೆ 669, 659, 649, 649, 639, 629. ಈ ರೀತಿಯಾಗಿ 10ರ ಒಂದು ಕಟ್ಟನ್ನು ಕಡಿಮೆ ಮಾಡ್ತಾ ಬರಿತಾ ಹೋಗಬೇಕು. ಈಗ 689, 699. ನೆಕ್ಸ್ಟ್ 709. ನೋಡಿ, 10 ಮಾತ್ರ ಹೆಚ್ಚಾಗಬೇಕು. 709, 719. ಅರ್ಥ ಆಯ್ತಾ? 719. ಹೀಗೆ ಒಂದು ಸಂಖ್ಯೆಯ ಅಂತರವನ್ನು ಗಮನಿಸಿ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು. ಈಗ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, 2 ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಮಧ್ಯದ ಸಂಖ್ಯೆ ಖಾಲಿ ಬಿಟ್ಟಿದ್ದಾರೆ. ನೋಡಿ, ಹೀಗೆ 2 ಸಂಖ್ಯೆ ಇದ್ದರೆ ನಾವು ಅಂತರವನ್ನು ಕಂಡುಹಿಡಿಬೋದು. ಆದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಮಧ್ಯದ ಸಂಖ್ಯೆಯನ್ನು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಈಗ ನೋಡಿ, 338 ಅಂದರೆ 48. ಇವೆರಡರ ನಡುವೆ 10 ಒಂದು ಸಂಖ್ಯೆಯ ಅಂತರ ಇದೆ. ಆದರೆ ಮಧ್ಯದಲ್ಲಿ ಒಂದು ಬಾಕ್ಸ್ ಇರೋದರಿಂದ 5 ಸಂಖ್ಯೆಯ ಅಂತರ ತಗೋಬೇಕು. 338 ಅಂದರೆ ಇಲ್ಲಿ 343. ಈಗ ನೋಡಿ, ಕರೆಕ್ಟ್ ಆಯಿತು. 343 ಅಂದರೆ 338, 343, 348 ಕರೆಕ್ಟ್ ಆಯಿತು. ಈಗ 338ರಲ್ಲಿ 5ಅನ್ನು ನಾವು ಮೈನಸ್ ಮಾಡಿ ಇಲ್ಲಿ ಹಿಂದಿನ ಸಂಖ್ಯೆಯನ್ನು ಇಡಬೇಕು. 333. ಹೌದಾ? ಈಗ 5 ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ನೋಡಿ, 353, 358, 363, 368. ಹೀಗೆ 5 ಸಂಖ್ಯೆಗಳನ್ನು ಸೇರಿಸ್ತಾ ಹೋಗಬೇಕು. 373, 378. ಹೀಗೆ 5 ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾ ಹೋದರೆ ಈ ಸರಣಿಯನ್ನು ನಾವು ಪೂರ್ತಿಗೊಳಿಸ್ಬೋದು. ಇನ್ನು ಇಲ್ಲಿ ಕೆಲವೊಂದಿಷ್ಟು ಮೀನುಗಳನ್ನು ಕೊಡಲಾಗಿದೆ. ಇಲ್ಲಿಯೂ ಕೂಡ ಸೇಮ್
ಇಲ್ಲಿಂದ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಅಂತರವನ್ನು ಗಮನಿಸಬೇಕು. ಮಧ್ಯದಲ್ಲಿ ಒಂದು ಸಂಖ್ಯೆ ಇದೆ, ಖಾಲಿ ಇದೆ, ಹೌದಾ? ಒಂದು ಮೀನು ಖಾಲಿ ಇದೆ. ಈ ಎರಡೂ ಮೀನುಗಳಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ನೋಡಿದಾಗ ಮಧ್ಯದ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಗುರುತಿಸಬೇಕು. ನೋಡಿ, ಇಲ್ಲಿ ಏನಾಯ್ತಪ್ಪ ಅಂದ್ರೆ ಇವು ಎರಡರ ಮಧ್ಯದಲ್ಲಿ 10 ಡಿಫ್ರೆನ್ಸ್ ಇತ್ತು. ಆಗ ಅದಕ್ಕೆ ನಾವೇನು ಮಾಡಿದ್ವಿ, ಮಧ್ಯದ ಸಂಖ್ಯೆ 5ಅನ್ನು ಸೇರಿಸ್ಕೊಂಡ್ವಿ. ಅದೇ ತೆರನಾಗಿ ಇಲ್ಲಿ 367 ಮತ್ತು 567 ಇದೆ. ಒಂದು 100 ಸಂಖ್ಯೆಯ ವ್ಯತ್ಯಾಸ ಕಾಣ್ತಾ ಇದೆ, ಅಂದರೆ 200. ಅದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು 100ಅನ್ನು ಇದಕ್ಕೆ ಸೇರಿಸ್ಕೋಬೇಕು. 467, ಹೌದು, 467. ಹಾಗೆ ಇಲ್ಲಿ ಏನು ಮಾಡಬೇಕು, ಇದರ ಹಿಂದಿನ ಸಂಖ್ಯೆ 267, ಆಮೇಲೆ ಇಲ್ಲಿ 167. ನೆಕ್ಸ್ಟ್ 567ಗನ 667, 767, 867, 967. ಹಾಗೆಯೇ ಕೊನೆಯದಾಗಿ ಒಂದು 100ಅನ್ನು ಇದಕ್ಕೆ ಸೇರಿಸಿದರೆ 1067. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಈ ಮೀನುಗಳಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನಾವೇನು ಮಾಡ್ತಾ ಹೋಗಬೇಕು, ಕಂಪ್ಲೀಟ್ ಮಾಡಬೇಕು. ಗೊತ್ತಾಯ್ತಾ ಮಕ್ಕಳೇ? ಈ ರೀತಿಯಾಗಿ ವಿನ್ಯಾಸವನ್ನು ಏನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ಒಂದು ಅಂಶವನ್ನು ಈಗ ನೋಡೋಣ. ಈವರೆಗೂ ನಾವೇನು ಮಾಡಿದ್ದೀವಿ, ಸಾಕಷ್ಟು ವಿನ್ಯಾಸಗಳನ್ನು ಬಿಡಿಸಿದ್ದೇವೆ. ಇನ್ನು as we have learnt in grade 3, the Indian system of writing numbers which we have been learning and practicing is in school to write and add and subtract numbers was discovered in India around 2000 years ago and is now used around the world. This system was designed so that we can write all numbers no matter how large they are using just then the 10 symbols 0, 1, 2, 3, 4, 5, 6, 7, 8 and 9. ನೋಡಿ, ನಾವೀಗಾಗಲೇ 3ನೇ ತರಗತಿಯಲ್ಲಿ ಕಲಿತಿರುವಂತೆ ಸಂಖ್ಯೆಗಳನ್ನು ಕೂಡಲು ಕಳೆಯಲು, ಸಂಖ್ಯೆಗಳನ್ನು ಬರೆಯುವ ಒಂದು ಭಾರತೀಯ ಪದ್ಧತಿಯನ್ನು ಶಾಲೆಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಇದು 2000 ವರ್ಷಗಳ ಹಿಂದೆ ನಾವು ಭಾರತದಲ್ಲಿ ಕಂಡುಹಿಡಿಯಲಾಯಿತು. ಈಗ ವಿಶ್ವದಾದ್ಯಂತ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಬಳಸ್ತಾ ಇದ್ದೇವೆ, ಉಪಯೋಗಿಸ್ತಾ ಇದ್ದೇವೆ. ಎಷ್ಟೇ ದೊಡ್ಡ ಸಂಖ್ಯೆ ಆದರೂ ಕೂಡ ಅದನ್ನು ಕೇವಲ 10 ಸಂಕೇತ 0ಯಿಂದ 9ರವರೆಗೆ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಬರೆಯಲು ಸಾಧ್ಯವಾಗುವಂತೆ ಈ ಪದ್ಧತಿಯನ್ನು ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಟಿಲ್ ನೌ ವಿ ಹ್ಯಾವ್ ಲರ್ನ್ಡ್ how to write all numbers from 1 to 999. Now let us explore how to write numbers 1000 and larger in the Indian number system. ಇದುವರೆಗೂ ನಾವೇನು ಮಾಡಿದ್ದೇವೆ, 1ರಿಂದ 999ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಹೇಗೆ ಬರೆಯೋದು ಅನ್ನೋದನ್ನು ಕಲ್ತಿದ್ದೇವೆ. ಆದರೆ ಈಗ 1000 ಅದಕ್ಕಿಂತ ದೊಡ್ಡ ಸಂಖ್ಯೆಗಳನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ಈ ಒಂದು ಸಂಖ್ಯೆಗಳ ಮೂಲಕ ತಿಳಿಯುತ್ತಾ ಹೋಗೋಣ. ಇದುವರೆಗೂ ನಾವೇನು ಮಾಡಿದ್ದೀವಪ್ಪ ಅಂದರೆ ನೋಡಿ, ಸಾಕಷ್ಟು ಸಂಖ್ಯಾ ವಿನ್ಯಾಸಗಳನ್ನು, ಹಾಗೆ ಗಡಿಯಾರದಲ್ಲಿ ಒಂದು ಉದಾಹರಣೆಯ ಮೂಲಕ ಒಂದು ಸಂಖ್ಯೆಗಳನ್ನು, ಒಂದು ಮುಂದಿನ ಸಂಖ್ಯೆಗಳು, ಹಾಗೆ ಸಂಖ್ಯಾ ರೇಖೆಯ ಮೂಲಕ ಸಂಖ್ಯೆಗಳನ್ನು ಹೇಗೆ ಬರೆಯೋದು, ಎರಡೇ ಸಂಖ್ಯೆಗಳನ್ನು ಬಳಸಿ ಸಾಕಷ್ಟು ಸಂಖ್ಯೆಗಳನ್ನು ರಚಿಸಿ ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಹೇಗೆ ಅನ್ನೋದನ್ನು ಬರೆಯೋದನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಪೇಜ್ ನಂಬರ್ 50ಯಿಂದ ನೋಡಿ, ಪೇಜ್ ನಂಬರ್ 50ಯಿಂದ 54ವರೆಗೂ ನಾವೇನು ಮಾಡಿದ್ದೇವೆ, ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಹಾಗೆಯೇ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.